ಡೈಲಿ ಆಟದಲ್ಲಿ ಇದೀಗ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರೆನೆಸಾನ್ಸ್ ಹೋಟೆಲ್ ಮುಂದೆ ಇನ್ನಷ್ಟು ಹೈ ಡ್ರಾಮಾ ನಡೀತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ಪೊಲೀಸರು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಈಗಾಗಲೇ ದೂರು ಕೊಟ್ಟಿದೆ ಕಮಿಷನರ್ಗೆ, ಮುಂಬೈ ಪೊಲೀಸ್ ಕಮಿಷನರ್ಗೆ. ಸೊ ಆ ಒಂದು ಆಧಾರದ ಮೇಲೆ ಡಿಕೆ ಶಿವಕುಮಾರ್ ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೋಟೆಲ್ ಹೊರಗಡೆ ಗಲಾಟೆ ಆಗ್ತಾ ಇದೆ ಅಂತ ಈಗಾಗಲೇ ಹೋಟೆಲ್ ಮ್ಯಾನೇಜ್ಮೆಂಟ್ ಕಂಪ್ಲೇಂಟ್ ಕೊಟ್ಟಿತ್ತು. ಹೋಟೆಲ್ ಹೊರಗಡೆ ಡಿಕೆ ಶಿವಕುಮಾರ್ ಅವರು ಕಾದು ಕೂತಿದ್ದಾರೆ. ಭಾರಿ ಸಂಖ್ಯೆಯಲ್ಲಿ ಮತ್ತೊಂದು ಕಡೆ ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಇದ್ದಾರೆ. ಇದರಿಂದ ಹೋಟೆಲ್ ವ್ಯವಹಾರದಲ್ಲಿ ಲಾಸ್ ಆಗ್ತಾ ಇದೆ ಅಂತ ಇಲ್ಲಿನ ಜನಸಂದಣಿಯನ್ನ ತೆರವುಗೊಳಿಸಿ ಅಂತ ಹೋಟೆಲ್ ಕಡೆಯಿಂದ ಮನವಿ ಸಲ್ಲಿಸಲಾಗಿತ್ತು. ಡಿಕೆ ಶಿವಕುಮಾರ್ ತೆರಳದೆ ಇದ್ದರೆ ಅವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಡಿಕೆಶಿ ಅವರನ್ನ ಮನವೊಲಿಸೋದಕ್ಕೆ ಪೊಲೀಸರು ಪ್ರಯತ್ನಿಸ್ತಾ ಇದ್ದಾರೆ. ಸೊ ಈಗ ಡಿಕೆ ಶಿವಕುಮಾರ್ ಅವರು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಸಚಿವರು. ಸೊ ಅವರು ಅಲ್ಲಿ ಹೋಟೆಲ್ ಹೊರಗಡೆ ನಿಂತ್ಕೊಂಡು ಒಂದ್ ರೀತಿನಲ್ಲಿ ಜಿದ್ದು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಆದ್ರೆ ಮತ್ತೊಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಕೂಡ ಗೋ ಬ್ಯಾಕ್ ಡಿಕೆಶಿ ಅಂತ ಘೋಷಣೆ ಕೂತ್ಕೊಂಡು ಒಟ್ಟು ಒಂದು ಗಲಾಟೆಯ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಇದು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿನ ಮುಂಬೈ ಪೊಲೀಸ್ ಕಮಿಷನರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದೆ. ಹಾಗಾಗಿ ಈಗ ಏನ್ ಮಾಡ್ತಾರೆ, ಡಿಕೆ ಶಿವಕುಮಾರ್ ಅವ್ರನ್ನ ಮನವೊಲಿಸ್ತಾರಾ, ಕಾದು ನೋಡ್ಬೇಕಾಗಿದೆ. ಹೋಟೆಲ್ ಬಳಿ ಇರೋ ಡಿಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು, ಹಾಗಾದ್ರೆ ಏನೆಲ್ಲ ಆರೋಪ ಮಾಡಿದ್ರು ಕೇಳೋಣ ಬನ್ನಿ. Police officer is telling that they have not, hotel is not permitting them to go inside because of the security threat. I don't want to harm any. We have not brought any illegal force. I don't have any weapons. Only I have a heart here. They should give security. After all, they are our legislators. It is better to give security, but no doubt. But not allowing us to enter the hotel. What is this? This is India, I say. This is a democratic country. I will contact them. I have been invited here by my friends only who are there inside the room only. Are they held captive? Yes. See, are they held captive, sir? no, those who distance, please distance, please. Those who are inside only, they gave me a call. Please come. ನ್ಯೂಸ್ 18 ಜೊತೆ ಡಿಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಏನ್ ಹೇಳಿದ್ರು ಕೇಳೋಣ ಬನ್ನಿ. ಒಳಗಡೆ ನಿಮ್ಮ ನಾಯಕರು ಹೇಳಿದ್ದಾರೆ ಸರ್, ಡಿಕೆ ಶಿವಕುಮಾರ್ ಅವರು ನನ್ನ ಸ್ನೇಹಿತರು, ಆದ್ರೆ ನಾವು ಬೆಂಗಳೂರಿಗೆ ಬಂದ ಮೇಲೆ ಬೇಕಾ ಅವ್ರನ್ನ ಮೀಟ್ ಮಾಡ್ತೀವಿ, ಇಲ್ಲಿ ಮೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನೋಡಪ್ಪ, ನಿಮ್ ಮುಖಾಂತರ ನಾನು ಮಾತಾಡಕ್ ಇಷ್ಟ ಇಲ್ಲ. ನನಗೂ ಅವ್ರಿಗೂ ಇರೋ ಸಂಪರ್ಕ ಗೊತ್ತು, ನಮಗೂ ಅವ್ರಿಗಿರೋ ವಿಶ್ವಾಸ ಗೊತ್ತು. ಏನೋ ಅವ್ರ ಕೇಳಿ ಪಾಪ ಹೇಳಿಸ್ತಾವ್ರೆ, ಹಂಗ ಹೇಳ್ಕೊಳ್ಳಿ, ಕರೀತಾರೆ ಬಿಡಿ. ಈಗ ಗಂಡ ಹೆಂಡತಿ ಜಗಳ ಉಂಡು ಮಲಗ ಗಂಟ ಅಂತ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಇಳಿತದೆಲ್ಲ, ಬಿಸಿ ರಕ್ತ, ಕೋಪ, ತಾಪ ಎಲ್ಲ ಹಿಡಿತದೆ. ಅವನು ಯಾರ ಬಿಜೆಪಿ ಹೋಗಕ್ಕಾಯ್ತದಂತೆ ನಾನು ಹೋಗಕ್ಕಾಗಲ್ವಾ, ನಾನು ಮೀಟ್ ಮಾಡಕ್ಕಾಗಲ್ವಾ? ಏನ್ ಯಾರು ಬಿಜೆಪಿ ಗೊತ್ತಿಲ್ವಾ ನನಗೆ? ಯಾರು ಬಂದು ಏನೇನು ಪೇಪರ್ನ ರಾತ್ರಿ ಮಧ್ಯರಾತ್ರಿ 1 ಗಂಟೆಗೆ 2 ಗಂಟೆಗೆ ಸೈನ್ ಹಾಕ್ಸಿದ್ರು ಅಂತ ನನಗೇನು ಗೊತ್ತಿಲ್ವಾ? ನನಗೆಲ್ಲ ಗೊತ್ತಿದೆ, ನನಗೇನು ನಾವೇನು ಗೊತ್ತಿಲ್ಲ ಅಲ್ಲ. ನನ್ನ ಅಚಲ ನಿರ್ಧಾರ, ನನ್ನ ಸ್ನೇಹಿತರುಗಳು, ನಾವು ಅವ್ರಿಗೋಸ್ಕರ ಪ್ರಾಣ ಕೊಟ್ಟಿರೋರು, ಅವರು ನಮಗೆ ಪ್ರಾಣ ಕೊಟ್ಟಿದ್ದಾರೆ. ನಾವೆಲ್ಲ ಇಷ್ಟು ಬೆಳಿಬೇಕಾದ್ರೆ ಅವರೆಲ್ಲ ಕಾರಣ. ಇವತ್ತು ಈ ಮಂತ್ರಿ ಆಗಿರ್ಬೇಕಾದ್ರೆ ಅವರೆಲ್ಲ ಕಾರಣ. ಹಾಗಂತ ಈ ಮಂತ್ರಿನ ಅವ್ರಿಗೆ ಬೇಕಾದ್ರೆ ತ್ಯಾಗ ಮಾಡಕ್ ರೆಡಿ ಇದ್ದೀವಿ, ಆ ಬಿಜೆಪಿ ಅವ್ರಿಗೆ ತ್ಯಾಗ ಮಾಡಕ್ ನಾವು ತಯಾರಿಲ್ಲ. ಈ ಅಧಿಕಾರನ ನನ್ನ ಸ್ನೇಹಿತರಿಗೆ ತ್ಯಾಗ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ಎಲ್ಲರೂ ರಾಜೀನಾಮೆ ಕೊಟ್ಟಿದ್ದೇವೆ ನನ್ನ ಸ್ನೇಹಿತಗಳಿಗೆ. ನಾವು ಇವ್ರಿಗೆ ಎದುರುಕೊಂಡು ಬಿಟ್ಟು ಹೋಗುವಂತ ಪ್ರಶ್ನೆ ಇಲ್ಲ. ಅಲ್ಲಿ ನೋಡಿ, ಇಲ್ಲೇ ಮೀಟ್ ಮಾಡಲಿ. ನಾನು ಅವ್ರ ಫ್ರೆಂಡ್, ನನ್ನ ಫ್ರೆಂಡ್, ಟ್ರೂ ಫ್ರೆಂಡ್ ಇದ್ರೆ ಇಲ್ಲಿ ಬಂದು ಭೇಟಿ ಮಾಡಬೇಕು, ಒಳಗಡೆ ಮಾತಾಡಬೇಕು. ಅವ್ರದ್ದು ಏನೇ ಅಭಿಪ್ರಾಯ ಇರಲಿ, ತಪ್ಪಿಲ್ಲ. ಸಾಕಷ್ಟು ಆಕ್ರೋಶಭರಿತರಾಗಿ ಮಾತನಾಡಿದ್ರು ಡಿಕೆ ಶಿವಕುಮಾರ್ ಅವರು. ಅವ್ರ ಟ್ರೂ ಫ್ರೆಂಡ್ಸ್ ಇದ್ರೆ ನನ್ನನ್ನು ಇಲ್ಲೇ ಬಂದು ಮೀಟ್ ಮಾಡ್ಲಿ, ನಾನಂತೂ ಕದಲೋದಿಲ್ಲ ಅಂತ ಈಗಲೂ ಕೂಡ ಅವರು ನಾನು ಯಾರನ್ನೂ ಹೆದರಿಸೋದಕ್ಕೆ ಬಂದಿಲ್ಲ, ಶಸ್ತ್ರಾಸ್ತ್ರ ತಂದಿಲ್ಲ ಅಂತ ತಮ್ಮ ನಿಲುವಿಗೆ ಬದ್ಧರಾಗಿ ಅಲ್ಲೇ ನಿಂತ್ಕೊಂಡಿದ್ದಾರೆ. ರೆನೆಸಾನ್ಸ್ ಹೋಟೆಲ್ ಹೊರಗಡೆನೆ ನಿಂತ್ಕೊಂಡು ಅವರು ಕಾಯ್ತಾ ಇದ್ದಾರೆ.
ಆದ್ರೆ ಮತ್ತೊಂದು ಕಡೆ ಮುಂಬೈ ಪೊಲೀಸ್ ಕಮಿಷನರ್ಗೆ ಹೋಟೆಲ್ ಆಡಳಿತ ಮಂಡಳಿ ಮನವಿಯನ್ನ ಕೊಟ್ಟಿದೆ, ಒಂದು ಲೆಟರ್ನ ಕೊಟ್ಟಿದೆ. ಹೋಟೆಲ್ ಹೊರಗಡೆ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಾ ಇದೆ, ನಮ್ಮ ಹೋಟೆಲ್ ವ್ಯವಹಾರಕ್ಕೆ ತೊಂದರೆ ಆಗ್ತಾ ಇದೆ ಅಂತ. ಸೊ ಏನ್ ಮಾಡ್ತಾರೆ ಈಗ ಮುಂಬೈ ಪೊಲೀಸ್ ಕಮಿಷನರ್, ಏನ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ? ಡಿ.ಕೆ. ಶಿವಕುಮಾರ್ ಅವ್ರನ್ನ ಮನವೊಲಿಸೋದಕ್ಕೆ ಬೆಳಗ್ಗೆಯಿಂದನೂ ಕೂಡ ಪೊಲೀಸರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಯಾತಕ್ಕೋಸ್ಕರ ನನಗೆ ಹೋಟೆಲ್ ಒಳಗಡೆ ಹೋಗೋಕೆ ಯಾಕೆ ಬಿಡ್ತಾ ಇಲ್ಲ, ರೂಮ್ ಬುಕ್ ಮಾಡಿದ್ದೀನಿ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ರೈಟ್. ಮತ್ತೊಂದೆಡೆ ರಾಜೀನಾಮೆ ಅಂಗೀಕಾರಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು, ಸ್ಪೀಕರ್ ವಿರುದ್ಧ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು. ಸೊ ಮುಖ್ಯ ನ್ಯಾಯಮೂರ್ತಿ ಪೀಠದಲ್ಲಿ ನಾಳೆ ಇದು ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗಿದೆ. ನಾಳೆವರೆಗೂ ಕೂಡ ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ರಾಜೀನಾಮೆ ಅಂಗೀಕಾರ ಮಾಡಬೇಕು ಸ್ಪೀಕರ್ ಅಂತ ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಹಾಕಿದ್ದಾರೆ. ಈಗಾಗಲೇ ಕಂಪ್ಲೇಂಟ್ ಕೊಟ್ಟಾಗಿದೆ. ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಕೊಡುತ್ತೆ, ಕ್ಲಿಯರ್ ಆಗಿ ನಿರ್ದೇಶನವನ್ನ ಕೊಡುತ್ತೆ. ಸ್ಪೀಕರ್ ಯಾವುದೇ ಕಾರಣಕ್ಕೂ ವಿಳಂಬ ಮಾಡೋ ಹಾಗಿಲ್ಲ ರಾಜೀನಾಮೆ ಅಂಗೀಕಾರ ಮಾಡೋದನ್ನ ಅನ್ನೋದನ್ನ ಈಗಾಗಲೇ ಬಿ.ವಿ. ಆಚಾರ್ಯ ಅವರು ಕೂಡ ಹೇಳ್ತಾ ಇದ್ರು. ಸೊ ತಡ ಮಾಡೋದಕ್ಕೆ ಅಂತಾನೆ ಸ್ಪೀಕರ್ ಆಕ್ಷೇಪ ಎತ್ತುತ್ತಾ ಇದ್ದಾರೆ, ನೆಪ ಇದೆಲ್ಲವೂ ಕೂಡ ಅಂತ ದೂರನ್ನ ದಾಖಲಿಸಲಾಗಿದೆ ಅತೃಪ್ತರ ಕಡೆಯಿಂದ. ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಹತ್ತಿದ್ದಾರೆ. ನಾಳೆ ಇದು ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ವಿಚಾರಣೆಗೆ ಬರುತ್ತೆ. ಅತೃಪ್ತ ಶಾಸಕರ ಪರ ಮುಕುಲ್ ರೋಹಟಗಿ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ. ಮಾಜಿ ಅಟಾರ್ನಿ ಜನರಲ್ ಮುಕುಲ್ ರೋಹಟಗಿ ನಾಳೆ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ನಡೆಸಲಾಗುತ್ತೆ. ಸ್ಪೀಕರ್ಗೆ ಗೈಡೆನ್ಸ್ ಕೊಡುವಂತಹ ಒಂದು ಅಧಿಕಾರ ಇರತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಹೈಕೋರ್ಟ್ಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಮಾತ್ರ ಅನ್ನೋದನ್ನ ಕಾನೂನು ತಜ್ಞರು ಹೇಳ್ತಾ ಇದ್ರು. ಹಾಗಾಗಿ ನಾಳೆ ಈ ಒಂದು ವಿಚಾರಣೆಯನ್ನು, ಈ ಅರ್ಜಿ ವಿಚಾರಣೆಯನ್ನು ನಡೆಸಿ ಸುಪ್ರೀಂ ಕೋರ್ಟ್ ಸ್ಪೀಕರ್ಗೆ ನಿರ್ದೇಶನವನ್ನು ಕೊಡಬಹುದು. ಮತ್ತೊಂದು ಕಡೆ ಹೋಟೆಲ್ ಒಳಗಡೆಯಿಂದ ರಮೇಶ್ ಜಾರಕಿಹೊಳಿ, ಭೈರತಿ ಬಸವರಾಜು, ಎಸ್.ಟಿ. ಸೋಮಶೇಖರ್ ಮಾತನಾಡಿದ್ದಾರೆ ಮಾಧ್ಯಮಗಳಿಗೆ. ಏನ್ ಹೇಳಿದ್ರು ಕೇಳ್ಬೇಕು ಬನ್ನಿ. ನಾವು ಡಿ.ಕೆ. ಶಿವಕುಮಾರ್ ಬಗ್ಗೆ ಹೆಚ್ಚು ಕಾಮೆಂಟ್ಸ್ ಮಾಡೋದಲ್ಲ. ನಾವು ಕೊನೆಯ ನಿರ್ಣಯ ತಗೊಂಡಿದ್ದೇವೆ. ಎಲ್ಲ ಕಳೆದ ಒಂದು ವರ್ಷದಿಂದ ನಾನು ಇದನ್ನ ಮಾಡಿ ಇವತ್ತು ಒಂದು ಮಟ್ಟಕ್ಕೆ ತಂದಿದ್ದೇವೆ. ಹೊಳ್ಳಿ ಹೋಗೋ ಪ್ರಶ್ನೆ ಎಲ್ಲ, ಈ ರಾಜ್ಯ ಹಿಂತ ಪ್ರಶ್ನೆ ಎಲ್ಲ. ನಾವು ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಭೇಟಿ ಆಗಲ್ಲ. ನಮ್ಗೆ ಯಾವ ಬಿಜೆಪಿ ತಂದಿಲ್ಲ, ನಾವು ಸ್ವಂತ ನಮ್ ಖರ್ಚು ತಂದಿದ್ದೇವೆ. ಬೇಕಾದ್ರೆ ಆಮೇಲೆ ಇದೆಲ್ಲ ಡ್ರಾಮಾ ಮುಗಿದ್ಮೇಲೆ ಎಲ್ಲ ಮುಗಿದ ಒಂದು ಬೇಕಾದ್ರೆ ಲೆಟರ್ ತೋರಿಸ್ತೀವಿ, ಎಲ್ಲೇ ಪೇಮೆಂಟ್ ಮಾಡಿದ್ರು ನಾವು ಮಾಡಿದ್ದೇವೆ. ನಾವು ಯಾರು ಡಿ.ಕೆ. ಭೇಟಿ ಆಗಲ್ಲ. ಒಳಗಡೆ ಇದ್ದವರು ಎಲ್ಲರೂ ನನ್ನ ಫ್ರೆಂಡ್ಸ್ ಇದ್ದಾರೆ. ನಾನು ಹೃದಯದಿಂದ ಬಂದಿದ್ದೀನಿ, ನಾನೇನು ಗನ್ ತಂದಿಲ್ಲ, ನಾನೇನು ಗುಂಡಾಗಿರಿ ಮಾಡಕ್ ಬಂದಿಲ್ಲ. ಸ್ವಾಮಿ ಅದ್ರ ವಿಡಿಯೋ ಎವಿಡೆನ್ಸ್ ಅದಾವ, ಅದು ಬೇಡ. ನಾವು ಡಿ.ಕೆ. ಒಂದು ಟೈಮಲ್ಲಿ ನನ್ನ ಸ್ನೇಹಿತದ ಅವ್ನಿಗೆ ಈಗ ಬಹಳಷ್ಟು ಟ್ರಬಲ್ ನಡೆದಾವೆ. ಅದ್ರಲ್ಲಿ ಮತ್ತೊಂದು ನಾವು ಟ್ರಬಲ್ ಕೊಡಬೇಡ, ನಾವು ದೇವ್ರು ಒಳ್ಳೇದು ಮಾಡ್ಲಿ. ಆದ್ರೆ ನಾವು ಮಾತ್ರ ವಾಪಸ್ ಹೋಗಲ್ಲ, ನಾವು ರಾಜ್ಯ ಹಿಂದೆ ಬಿಡಲ್ಲ. ಬೆಳಗಾವಿಯಿಂದ ಸಾಲ ಹೋದ್ರೆ ಬೆಳಗಾವಿಯಿಂದ ಆದ್ರೆ ಅದು ಬೇಡ. ನಾವೆಲ್ಲ ಇಡೀ ರಾಜ್ಯಕ್ಕೆ ಗೊತ್ತೈತಿ. ನಾವು ಇವತ್ತು ನಾವು ಫರ್ಮ್ ಇದ್ದೇವೆ. ಮತ್ತು ಇನ್ನೂ 4 ಜನ ಇವತ್ತು ಬಂದು ನಮ್ಮ ಜಿಲ್ಲೆ ಸೇರಿಕೊಳ್ತಿದ್ದಾರೆ. ಅವ್ರು ಎಷ್ಟೇ ನಾಟಕ ಮಾಡ್ಲಿ, ನಾವು ರಮೇಶ್ ಕುಮಾರ್ ಬಹಳ ಗೌರವ ಇದೆ. ಅದ್ರ ತಕ್ಷಣ ನಮ್ಮ ರಾಜ್ಯ ಸ್ವೀಕಾರ ಮಾಡಿ ನಮ್ಮನ್ನ ಫ್ರೀ ಮಾಡಿ ಕೊಡ್ಬೇಕು. ನಮ್ಗೆ ಯಾಕಂದ್ರೆ ನಾವು ಕಳೆದ ಒಂದು ವರ್ಷದಿಂದ ನಮ್ಮ ಕುಟುಂಬ ಸಹಿತ ನಾವು ಮಾಡಿ ಎಲ್ಲ ಕೆಲ ನಮ್ಮ ವೈಯಕ್ತಿಕ ಜೀವನ ಸಾಗಿಸ್ತೇವೆ. ನಾವು ಎಮ್.ಎಲ್.ಎ. ಆಗಬೇಕು, ಆಶಯ ಮಾಡಿ. ನಿನ್ನೆ ಭೈರತಿ ಬಸವರಾಜು ಮತ್ತು ಸೋಮಶೇಖರ್ ಅವರು ಕೂಡ ಪತ್ರವನ್ನು ಕೊಟ್ಟಿದ್ದಾರೆ, ಯಾರಿಗೂ ಭೇಟಿ ಆಗಿಲ್ಲ ಅಂತ. ಆದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಬಂದಿರೋ ನೋಡ್ರಿ, ನೋಡ್ರಿ ಅವ್ರು ಅದಕ್ಕೆ ಬೇಡ. ಡಿ.ಕೆ. ಶಿವಕುಮಾರ್ ಬಹಳಷ್ಟು ಹೇಳೋದಿದೆ. ಇದೆಲ್ಲ ಡ್ರಾಮಾ ಮುಗಿದ್ಕೊಂಡ್ಲೆ ಆಮೇಲೆ ಕೊನೆ ಒಂದು ತಾಸನ ಇಡೀ ಮೀಡಿಯಂ ಬರ್ತೀನಿ. ಯಾಕೆ ಇದಾಯ್ತು, ಯಾರಿಂದ ಆಯ್ತು, ಹೇಗಾಯ್ತು ಹೇಳ್ತೇನೆ. ಈಗ ನಾವು ಯಾವುದೇ ಕಾರಣಕ್ಕೂ ಭೇಟಿ ಆಗಲ್ಲ. ನಾವು ಸ್ವಂತ ನಿರ್ಧಾರ ಇದೆ, ಯಾರಿಗೂ ಇಲ್ಲಿ ದಬಾವ ಇಲ್ಲ. ನಾವ್ ಏನ್ ಮಾಡ್ದೆ ಮಾಡ್ಲಿ, ನಮ್ಗೆ ಒಂದೇ ಕೆಟ್ಟ ಅನ್ಸತ್ತಲ್ಲ. ನಮ್ಮ ಲೀಡರ್ ಆದ ಸಿದ್ದರಾಮಯ್ಯ ಸಾಹೇಬ್ರು ಈ ಮಟ್ಟಿಗೆ ಇಳಿಬಾರಾಗಿತ್ತು. ಅವ್ರು ಒಳ್ಳೆ ಲೀಡರ್, ಅವ್ರು ಸುಳ್ಳು ಹೇಳಂಗಿಲ್ಲ. ಅವರು ಯಾರು ದಬಾವ ಈಗ ಮಾಡೋದಕ್ಕೆ ಗೊತ್ತಿಲ್ಲ. ಅವ್ರು ದಯವಿಟ್ಟು ಸಿದ್ದರಾಮಯ್ಯ ಎಲ್ಲೇ ಇದ್ರು ಅವ್ರು ನಮ್ಮ ನಾಯಕರು. ಅವು ಸಿದ್ದರಾಮಯ್ಯ ಖರ್ಗೆ ನಮ್ಮ ನಾಯಕರು. ಯಾವುದೇ ಇಲ್ಲ, ನಾವು ಯಾವುದೇ ಪಕ್ಷ ಇಲ್ಲ, ನಾವು ಪಕ್ಷದ ಹೋಗಿಲ್ಲ. ನಾವು ಕಾಂಗ್ರೆಸ್ ಇರ್ತೇವೆ, ನಾವು ಶಾಸಕರ ರಾಜ್ಯ ಕೊಟ್ಟಿವಿ. ಕಾಂಗ್ರೆಸ್ ಪಕ್ಷದಲ್ಲೇ ಸಾಮಾನ್ಯ ಕಾರ್ಯಕ್ಕೆ ಮುಂದುವರಿತೇವೆ. ನಾವು ದಯವಿಟ್ಟು ಇವತ್ತು ಈ ಡ್ರಾಮಾ ಮೇಲಿಂದ ಮಾಡಬೇಕು. ನಾವು ಯಾವುದೇ ಕಾರಣ ವಾಪಸ್ ಬರಲ್ಲ, ರಾಜ್ಯ ಹಿಂದೆ ಪಡೆಯಲ್ಲ. ಡಿ.ಕೆ. ಶಿವಕುಮಾರ್ ಅವರು ನನ್ನ ರಾಜಕೀಯ ಗುರುಗಳು. ರಾಜಕಾರಣದಲ್ಲಿ ನನಗೆಲ್ಲಾ ತರದ ಸಹಕಾರವನ್ನ ಕೊಟ್ಟಂತವರು. ಸಹಕಾರ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟಕ್ಕೆ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಂದಂತ ಕೀರ್ತಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಸಲ್ಲಬೇಕಾಗ್ತದೆ. ಅದೇ ರಾಜಕಾರಣದಲ್ಲಿ ಒಂದು ಹೆಜ್ಜೆ ನಾವು ಸರಿನೋ ತಪ್ಪೋ ಮುಂದೆ ಇಟ್ಟಿದ್ದೇವೆ. ಅವರು ಬರೋದು ಬೇಡ ಅಂತಕ್ಕಂಥ ಒಂದೇ ದೃಷ್ಟಿಯಿಂದ ನಿನ್ನೆ ರಾತ್ರಿ ನಾವು ಕೂಡ ಮಾಧ್ಯಮ ಕೇಳಿದ್ದೇವೆ. ಯಾರನ್ನು ಕೂಡ ನಾವು ರಾಜಕೀಯಕ್ಕೋಸ್ಕರ ನಾವು ಭೇಟಿ ಮಾಡೋದಿಲ್ಲ ಅಂತೇಳಿ. ಆದ್ರೆ ಶಿವಕುಮಾರ್ ಅವರಿಗೆ ನಾವು ಅವಮಾನ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇಲ್ಲ.
ಇದು ರಾಜಕಾರಣ, ವಿಶ್ವಾಸ ಬೇರೆ, ರಾಜಕಾರಣ ಬೇರೆ. ಅದರಿಂದ ಬೆಂಗಳೂರಿಗೆ ಬಂದ ನಂತರ ಮೊದಲನೇ ಬಾರಿಗೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ವಸ್ತುಸ್ಥಿತಿ ಏನಿದೆ ಅದನ್ನ ಅವರಿಗೆ ಹೇಳ್ತಕ್ಕಂಥ ಕೆಲಸವನ್ನ ಕೂಡ ಮಾಡ್ತೇವೆ. ದಯವಿಟ್ಟು ಬಾಂಬೆಲಿ ಅವರಿಗೆ ಯಾವುದೇ ತರವಾದ ಅವಮಾನ ಕೂಡ ಆಗಬಾರದು. ಅದನ್ನ ನಾವು ಕೂಡ ಸಹಿಸಲಾಗಬೇಕಂತ ಅದನ್ನ ಕೂಡ ಇಲ್ಲಿಗೆ ಮಾತನ್ನು ಹೇಳಿದ್ದೇವೆ. ಈಗ ನಾವು ಬಹಳಷ್ಟು ಬೇಜಾರಿನಲ್ಲಿದ್ದೇವೆ. ನಾವು ಯಾರ ಹತ್ರ ಮಾತಾಡೋಂಥ ಸ್ಥಿತಿನಲ್ಲಿಲ್ಲ. ನಾವೆಲ್ಲ ಇದು ಕೂಡ ಮುಗಿದೋಗಿದೆ. ದಯಮಾಡಿ ಯಾರಾದ್ರೂ ನಮ್ಮನ್ನು ಮಾತಾಡ್ಸಕ್ ಬಂದಿದ್ರೆ ದಯಮಾಡಿ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ದಯವಿಟ್ಟು ತಾವು ವಾಪಸ್ ಹೋಗ್ಬೇಕು ಅಂತ ಹೇಳಿ ಮನವಿಯನ್ನು ಶಿವಲಿಂಗೇಗೌಡರು ನಾವು ಸಹೋದರರು, ನಾವು ಶಿವಲಿಂಗೇಗೌಡರು ನನ್ನ ಆತ್ಮೀಯ ಸ್ನೇಹಿತರೆ. ಆದ್ರೂ ಕೂಡ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ಯಾರ ಹತ್ರ ಮಾತಾಡಂತ ಮಾತೇ ಇಲ್ಲ. ಹಾಗಾಗಿ ನಾನು ದಯಮಾಡಿ ಯಾರು ಬಂದಿರ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತರಲ್ಲಿ ಹಿರಿಯರಲ್ಲಿ ಕೂಡ ನಾವು ಮನವಿ ಮಾಡ್ತೇವೆ. ನಮ್ಮ ಮನಸ್ಥಿತಿ ಇವತ್ತು ಸರಿ ಇಲ್ಲ. ದಯಮಾಡಿ ತಾವೆಲ್ಲರೂ ಕೂಡ ಬೆಂಗಳೂರಿಗೆ ವಾಪಸ್ ಹೋಗ್ಬೇಕು. ಯಾರು ಕೂಡ ನಿಮ್ ಜೊತೆ ಮಾತಾಡುವಂತ ನಾವು ಪ್ರೀತಿಯಿಂದನೇ ಹೇಳ್ತಾ ಇರೋದು. ಯಾರು ಕೂಡ ಇವತ್ತು ಮಾತಾಡುವಂತ ಪರಿಸ್ಥಿತಿ ಇಲ್ಲ. ಎಲ್ಲರೂ ಕೂಡ ನಾವು ಮನ ನೊಂದಿದ್ದೇವೆ. ಹಾಗಾಗಿ ನಾವು ಅವ್ರನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ. ಇದನ್ನ ನಿಲ್ಸಿ ಇಲ್ಲಿಗೆ ದಯಮಾಡಿ ನಿರ್ಗಮಿಸಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೇವೆ. ಈಗ ಮುಂಬೈನಲ್ಲಿ ಹೈ ಡ್ರಾಮಾ ಗರಿಗೆದಿದೆ. ಹೊರಗಡೆ ಡಿ.ಕೆ. ಶಿವಕುಮಾರ್ ಅವರು ಇನ್ನೂ ಕೂಡ ಬೆಳಗ್ಗಿನಿಂದನೂ ಕೂಡ ಹೋಟೆಲ್ ರೆನೈಸಾನ್ಸ್ ಹೊರಗಡೆ ಕಾಯ್ತಾನೆ ಇದ್ದಾರೆ. ಮತ್ತೊಂದು ಕಡೆ ಮುಂಬೈ ಪೊಲೀಸ್ ಕಮಿಷನರ್ ಏನು ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ. ಅವರಿಗೆ ಪತ್ರ ಹೋಗಿದೆ ಆ ಒಂದು ಹೋಟೆಲ್ನ ಆಡಳಿತ ಸಿಬ್ಬಂದಿಯ ಕಡೆಯಿಂದ. ಮತ್ತೊಂದು ಕಡೆ ಇಲ್ಲಿ ರಾಜೀನಾಮೆ ಅಂಗೀಕಾರ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಅತೃಪ್ತ ಶಾಸಕರು. ಯಾಕೆ ಸ್ಪೀಕರ್ ವಿಳಂಬ ಮಾಡ್ತಾ ಇದ್ದಾರೆ? ಸುಮ್ಮನೆ ಏನೋ ಒಂದು ನೆಪಕ್ಕೋಸ್ಕರ ವಿಳಂಬ ಮಾಡ್ತಾ ಇದ್ದಾರೆ, ರಾಜಕೀಯ ತಂತ್ರಗಾರಿಕೆಯ ಭಾಗವಾಗಿ ವಿಳಂಬ ಆಗ್ತಾ ಇದೆ ಅನ್ನುವಂತ ಆರೋಪ. ಕರ್ನಾಟಕದ ನಾಟಕ ಮುಂಬೈನಲ್ಲಿ ಬೃಹತ್ತಾಗಿ ಗರಿಗೆದರಿದೆ. ಡಿ.ಕೆ. ಶಿವಕುಮಾರ್ ಅವರು ಒಂದ್ ಕಡೆ ನಾವು ನೋಡ್ತಾ ಇದ್ವಿ ಮುಂಬೈನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅದೇ ರೀತಿ ಹೋಟೆಲ್ ಎದುರುಗಡೆ ತಮ್ಮ ಒಂದು ನಿಲುವಿಗೆ ಬದ್ಧರಾಗಿ ನಿಂತಿರ್ತಕ್ಕಂಥದ್ದು. ಕಾರ್ ಓರ್ಕೊಂಡು ಬೆಳಗ್ಗೆಯಿಂದ ನಿಂತಿದ್ದಾರೆ, ಈಗಲೂ ಹಾಗೆ ನಿಂತಿದ್ದಾರೆ. ಈಗ ಅಲ್ಲಿ ತಿಂಡಿ ಮಾಡ್ತಾ ಇರೋದನ್ನ ಗಮನಿಸಬಹುದು. ಈಗ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಇತರೆ ಬೆಂಬಲಿಗರ ಜೊತೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನಿಂತ ಸ್ಥಳದಲ್ಲೇನೆ ಕದಲದೇನೆ ಹಾಗೇನೆ ಕಾರಿಗೆ ಓರ್ಕೊಂಡು ನಿಂತ್ಕೊಂಡೇನೆ ತಿಂಡಿ ಮಾಡ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ವಿಧಾನಸೌಧದಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ವಿಧಾನಸೌಧದ ಆವರಣದಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ಪ್ರತಿಮೆಯ ಬಳಿ ಬಿಜೆಪಿ ಮುಖಂಡರೆಲ್ಲರೂ ಕೂಡ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು. ಸಮ್ಮಿಶ್ರ ಸರ್ಕಾರ ತೊಲಗಲಿ ಅಂತ ಹೇಳಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಬೆಳಗ್ಗೆಯಿಂದಲೂ ಕಾಯ್ತಾ ಇರ್ತಕ್ಕಂಥ ದೃಶ್ಯ. ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕೂಡ ಆಗಮಿಸಿದ್ದಾರೆ. ಬಿಜೆಪಿಯ ಶಾಸಕರು ಮುಖಂಡರುಗಳು ಸೇರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ವಿಧಾನಸೌಧ ಆವರಣದಲ್ಲಿರ್ತಕ್ಕಂಥ ಗಾಂಧಿ ಪ್ರತಿಮೆ ಹತ್ರ. ನಿನ್ನೆ ಇದೇ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸಿತ್ತು. ಬಿಜೆಪಿ ಸರ್ಕಾರವನ್ನ ಕೆಡವೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ. ಇದೀಗ ಬಿಜೆಪಿ ಭ್ರಷ್ಟ ಸಮ್ಮಿಶ್ರ ಸರ್ಕಾರ ತೊಲಗಲಿ ಅಂತ, ಸರ್ಕಾರ ಅಲ್ಪಮತಕ್ಕೆ ಕುಸಿದಿದೆ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬಹುಮತ ಇಲ್ಲದೆ ಇರುವ ಸರ್ಕಾರಕ್ಕೆ ಬಹುಮತ ಇಲ್ಲದೆ ಇರುವ ಸರ್ಕಾರಕ್ಕೆ ಬಹುಮತ ಇಲ್ಲದ ಸರ್ಕಾರ ಬಹುಮತ ಇಲ್ಲದ ಸರ್ಕಾರ
ಬಹುಮತ ಇಲ್ಲದ ಸರ್ಕಾರ, ಬಹುಮತ ಇಲ್ಲದ ಸರ್ಕಾರ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಪ್ರಜಾಪ್ರಭುತ್ವ. ಕರ್ನಾಟಕದ ನಾಟಕ ಮುಂಬೈನಲ್ಲೂ ಯಾವ ರೀತಿಯಲ್ಲಿ ಮುಂದುವರೆದಿದೆ. ಡಿಕೆ ಶಿವಕುಮಾರ್ ಪ್ರಧಾನ ಪಾತ್ರಧಾರಿಯಾಗಿ ರಸ್ತೆ ಮೇಲೆ ನಿಂತು ತಿಂಡಿ ಚಹಾ ಎಲ್ಲ ಸೇವನೆ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಹಠ ಬಿಡ್ತಾ ಇಲ್ಲ, ಪೊಲೀಸರು ಹೋಟೆಲ್ ಒಳಗಡೆ ಬಿಡ್ತಾ ಇಲ್ಲ ಅವರನ್ನ. ಆ ತರದ ಒಂದು ಪರಿಸ್ಥಿತಿ ಮುಂಬೈನಲ್ಲೂ ಕೂಡ ಈ ಒಂದು ಬೃಹತ್ ನಾಟಕ ಮುಂದುವರೆದಿದೆ. ಬೆಳಗ್ಗಿನಿಂದಲೂ ಹೊರಗಡೆನೆ ನಿಂತು ಜಿದ್ದು ಸಾಧಿಸ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು. ನಾನು ಹೋಗ್ಲೇಬೇಕು ಒಳಗಡೆ, ನಾನು ಮಾತನಾಡೇ ಹೋಗೋದು, ಇಲ್ಲೇನ್ ಕಾಫಿ ಕುಡಿಯಕ್ ಬಂದಿದೀವಾ ಅಂತ ಪ್ರಶ್ನೆ ಮಾಡಿದ್ರು. ಇದೀಗ ರಸ್ತೆ ಮೇಲೆ ನಿಂತು ಇಷ್ಟೋ ತನಕ ಮಳೆನಲ್ಲಿ ನಿಂತಿದ್ರು, ಇದೀಗ ರಸ್ತೆ ಮೇಲೆನೆ ನಿಂತು ಅವರು ಅಲ್ಲೇನೆ ಚಹಾ ಮತ್ತು ತಿಂಡಿ ಸೇವನೆ ಮಾಡಿದ್ರು. ತಮ್ಮ ಕಾರಿಗೆ ಅಲ್ಲೇ ತಿಂಡಿ ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರು. ಅವ್ರ ಜೊತೆ ಶಿವಲಿಂಗೇಗೌಡ ಸೇರಿದಂತೆ ಇಲ್ಲಿಂದ ಹೋಗಿರ್ತಕ್ಕಂಥ ಬೆಂಬಲಿಗರಿದ್ದಾರೆ. ಮತ್ತೊಂದು ಕಡೆ ವಿಧಾನಸೌಧದ ಆವರಣದಲ್ಲಿರೋ ಗಾಂಧಿ ಪ್ರತಿಮೆ ಹತ್ರ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಅಲ್ಪಮತಕ್ಕೆ ಕುಸಿದಿರ್ತಕ್ಕಂಥ ಸರ್ಕಾರ ತೊಲಗಲಿ ಅಂತ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಬಹುಶಃ ಡಿಕೆ ಶಿವಕುಮಾರ್ ಅವರ ಈ ತರದ ಒಂದು ದೃಶ್ಯ ನೋಡೋದಕ್ಕೆ ಸಿಕ್ಕಿದ್ದು ಬಹಳ ಅಪರೂಪ ಅಂತಾನೆ ಹೇಳ್ಬೇಕು. ಮಳೆಯಲ್ಲೇ ನಿಂತು, ರಸ್ತೆ ಮೇಲೆ ನಿಂತು, ಸುಮ್ಮನೆ ಕಾರಿಗೆ ಹೊರಗೆ ನಿಂತು ಅಲ್ಲೇ ಇಡ್ಲಿ ಚಟ್ನಿ, ಅಲ್ಲೇ ತಿಂಡಿ ತಿಂತಾ ಇರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದೀರಿ. ಸ್ಥಳದಿಂದ 1 ಇಂಚು ಆ ಕಡೆ ಈ ಕಡೆ ಡಿಕೆ ಶಿವಕುಮಾರ್ ಅವರು ಕದಲಿಲ್ಲ. ಬೆಳಗ್ಗೆಯಿಂದನೂ ಕೂಡ ಹೋಟೆಲ್ ರೆನೈಸಾನ್ಸ್ ಎದುರು ಹೋಗಿ ನಿಂತು ಯಾಕೆ ಒಳಗೆ ಬಿಡ್ತಾ ಇಲ್ಲ ಅಂತ ಅಲ್ಲೇ ನಿಂತಿದ್ದಾರೆ. ನಾನು ಭೇಟಿ ಮಾಡ್ಕೊಂಡೇ ಹೋಗೋದು ಅಂತ ಅಲ್ಲೇ ನಿಂತಿದ್ದಾರೆ. ರಸ್ತೆಯಲ್ಲೇ ನಿಂತು ಇದೀಗ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಸೊ ಡಿಕೆ ಶಿವಕುಮಾರ್ ಅವರೇ ಹೇಳಿದ್ದಂಥದ್ದು, ರಾತ್ರೋರಾತ್ರಿ ಯಾರು ಬಂದ್ರು ನನಗೆ ಗೊತ್ತಿಲ್ವಾ, ಯಾವ್ಯಾವ ಪತ್ರಕ್ಕೆ ಸಹಿ ಹಾಕಿಸ್ಕೊಂಡ್ರು ಗೊತ್ತಿಲ್ವಾ. ಡಿಕೆ ಶಿವಕುಮಾರ್ ಅವರ ಈ ಒಂದು ಆರೋಪಕ್ಕೆ ಬಿಜೆಪಿ ಏನ್ ಹೇಳುತ್ತೆ? ಈ ಕಡೆ ನೋಡಿದ್ರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಏನ್ ಹೇಳುತ್ತೆ, ಆ ಕಡೆ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ರಾತ್ರೋರಾತ್ರಿ ಬಿಜೆಪಿ ಮುಖಂಡರು ಈ ಹೋಟೆಲ್ಗೆ ಬಂದು ನಿನ್ನೆ ಇವ್ರಗಳ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡು ಹೋಗಿದ್ದಾರೆ, ಯಾವ್ಯಾವ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡ್ರು ನನಗೆ ಗೊತ್ತಿಲ್ವಾ ಅಂತ ಬಹಳ ಆಕ್ರೋಶ ಭರಿತರಾಗಿ ಹೇಳಿದ್ರು. ಬಿಜೆಪಿ ಗೊತ್ತಿಲ್ವಾ ನನಗೆ? ಯಾರು ಬಂದು ಏನೇನು ಪೇಪರ್ನ ರಾತ್ರಿ ಮಧ್ಯರಾತ್ರಿ 1 ಗಂಟೆಗೆ 2 ಗಂಟೆಗೆ ಸೈನ್ ಹಾಕ್ಸಿದ್ರು ಅಂತ ನನಗೇನು ಗೊತ್ತಿಲ್ವಾ? ನನಗೆಲ್ಲ ಗೊತ್ತಿದೆ, ನನಗೆ ನಾವೇನು ಗೊತ್ತಿಲ್ಲ ಅಲ್ಲ. ಏನ್ ಯಾರು ಬಿಜೆಪಿ ಗೊತ್ತಿಲ್ವಾ ನನಗೆ? ಯಾರು ಬಂದು ಏನೇನು ಪೇಪರ್ನ ರಾತ್ರಿ ಮಧ್ಯರಾತ್ರಿ 1 ಗಂಟೆಗೆ 2 ಗಂಟೆಗೆ ಸೈನ್ ಹಾಕ್ಸಿದ್ರು ಅಂತ ನನಗೇನು ಗೊತ್ತಿಲ್ವಾ? ನನಗೆಲ್ಲ ಗೊತ್ತಿದೆ, ನನಗೆ ನಾವೇನು ಗೊತ್ತಿಲ್ಲ ಅಲ್ಲ. ಏನ್ ಯಾರು ಬಿಜೆಪಿ ಗೊತ್ತಿಲ್ವಾ ನನಗೆ? ಯಾರು ಬಂದು ಏನೇನು ಪೇಪರ್ನ ರಾತ್ರಿ ಮಧ್ಯರಾತ್ರಿ 1 ಗಂಟೆಗೆ 2 ಗಂಟೆಗೆ ಸೈನ್ ಹಾಕ್ಸಿದ್ರು ಅಂತ ನನಗೇನು ಗೊತ್ತಿಲ್ವಾ? ನನಗೆಲ್ಲ ಗೊತ್ತಿದೆ, ನನಗೆ ನಾವೇನು ಗೊತ್ತಿಲ್ಲ ಅಲ್ಲ. ಏನ್ ಯಾರು ಬಿಜೆಪಿ ಗೊತ್ತಿಲ್ವಾ ನನಗೆ? ಯಾರು ಬಂದು ಏನೇನು ಪೇಪರ್ನ ರಾತ್ರಿ ಮಧ್ಯರಾತ್ರಿ 1 ಗಂಟೆಗೆ 2 ಗಂಟೆಗೆ ಸೈನ್ ಹಾಕ್ಸಿದ್ರು ಅಂತ ನನಗೇನು ಗೊತ್ತಿಲ್ವಾ? ನನಗೆಲ್ಲ ಗೊತ್ತಿದೆ, ನನಗೆ ನಾವೇನು ಗೊತ್ತಿಲ್ಲ ಅಲ್ಲ. ಏನ್ ಯಾರು ಬಿಜೆಪಿ ಗೊತ್ತಿಲ್ವಾ ನನಗೆ? ಯಾರು ಬಂದು ಏನೇನು ಪೇಪರ್ನ ರಾತ್ರಿ ಮಧ್ಯರಾತ್ರಿ 1 ಗಂಟೆಗೆ 2 ಗಂಟೆಗೆ ಸೈನ್ ಹಾಕ್ಸಿದ್ರು ಅಂತ ನನಗೇನು ಗೊತ್ತಿಲ್ವಾ? ನನಗೆಲ್ಲ ಗೊತ್ತಿದೆ, ನನಗೆ ನಾವೇನು ಗೊತ್ತಿಲ್ಲ ಅಲ್ಲ. ಏನ್ ಯಾರು ಬಿಜೆಪಿ ಗೊತ್ತಿಲ್ವಾ ನನಗೆ? ಯಾರು ಬಂದು ಏನೇನು ಪೇಪರ್ ಸೊ ಏನ್ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡ್ರು, ಏನಂತ ಅಗ್ರಿಮೆಂಟು, ಏನ್ ಪೇಪರು, ಯಾತಕ್ಕೋಸ್ಕರ ಸೈನ್ ಹಾಕ್ಸ್ಕೋತಾರೆ? ನಿಮ್ ಜೊತೆ ಇರ್ತೀವಿ ಅಂತ ಬಿಜೆಪಿ ಮುಖಂಡರುಗಳು ಸೈನ್ ಹಾಕ್ಸ್ಕೊಂಡ್ರ, ಅಂದ್ರೆ ನಮ್ಮ ಪಾರ್ಟಿಗೆ ಭದ್ರಾಗಿರ್ಬೇಕು ಅಂತ ಸೈನ್ ಹಾಕ್ಸ್ಕೊಂಡ್ರ, ಅಥವಾ ಏನಂತ ಸೈನ್ ಹಾಕ್ಸ್ಕೊಂಡ್ರು? ದುಡ್ಡಿನ ವ್ಯವಹಾರ ಏನಾದ್ರು ನಡೀತಾ? ಕುದುರೆ ವ್ಯಾಪಾರ ನಡೆದಿದ್ಯಾ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ? ಹಾಗಾಗಿ ಸೈನ್ ಹಾಕ್ಸ್ಕೊಳ್ಳೋದು ಇಂಥದ್ದೆಲ್ಲ ಬಂದಿದ್ಯಾ? ಏನು ವ್ಯಾಪಾರ ನಡೆದಿದ್ಯಾ? ಏನ್ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು? ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಅಂತಂದ್ರೆ ಅವ್ರು ಯಾವ್ದನ್ನು ಕೂಡ ಸುಮ್ಮನೆ ಹೇಳುವಂತವ್ರಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಪಕ್ಕಾ ಮಾಹಿತಿ ಅವ್ರಿಗೆ ಇರ್ಲೇಬೇಕು. ನಿನ್ನೆ ರಾತ್ರೋರಾತ್ರಿ ಬಿಜೆಪಿ ಮುಖಂಡರು ಬಂದು ಸೈನ್ ಹಾಕ್ಸ್ಕೊಂಡು ಹೋಗಿದ್ದೆ ನನಗೇನು ಗೊತ್ತಿಲ್ವಾ ಅಂತ ಬಹಳ ಖಾರವಾಗಿ ಪ್ರಶ್ನೆ ಮಾಡಿದ್ರು. ಸೊ ಏನು
ಸಹಿ ಹಾಕಿಸಿಕೊಳ್ಳಲಾಯಿತು. ಬಿಜೆಪಿ ಮೇಲೆ ಗೂಬೆ ಕೂರಿಸಬೇಡಿ ಅಂತ ಡಿ.ಕೆ. ಶಿವಕುಮಾರ್ ಅವರ ಆಟ ಇನ್ನೂ ನಡೆಯೋದಿಲ್ಲ. ಬಿಜೆಪಿ ಮೇಲೆ ಗೂಬೆ ಕೂರಿಸಬೇಡಿ ಅಂತ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ನೋಡಿ, ತಕ್ಷಣದಲ್ಲೇ ರಿಯಾಕ್ಷನ್ ಎಲ್ಲ ಬಂತು. ಮಗುವನ್ನು ಚಿವುಟಿ ತೊಟ್ಲು ತೂಗ್ತಾ ಇದ್ದೀರಾ, ನಿಮ್ಮ ಆಟ ಮುಂಬೈನಲ್ಲಿ ನಡೆಯೋದಿಲ್ಲ ಅಂತ ಡಿ.ಕೆ.ಶಿ ವಿರುದ್ಧ ಬಿಎಸ್ವೈ ಪುತ್ರ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ನೋಡ್ತಾ ಇದೀವಿ. MLAಗಳನ್ನ ನಿಮ್ಮ ಮನೆ ಆಳುಗಳ ಹಾಗೆ ನಡೆಸ್ಕೊಂಡಿದ್ದೀರಾ. ನಿಮ್ಮ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ಧೋರಣೆನೇ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಅಂತ ಟ್ವಿಟರ್ನಲ್ಲಿ ಹೇಳಿದ್ದಾರೆ. ಮಗುವನ್ನು ಚಿವುಟಿ ತೊಟ್ಲನ್ನು ತೂಗ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ.